ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕಕ್ಕೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಒಂದು ನಡೆಯುತ್ತಿರುವ ಜಾಲಿವುಡ್ ಸ್ಟುಡಿಯೋ ಏನಿದೆ, ಇದು ನಿಮ್ಮ ಒಂದು ಬೆಂಗಳೂರು ದಕ್ಷಿಣಕ್ಕೆ ಸೇರಿದಂತೆ ಒಂದು ಬಿಡದಿ ಪ್ರಾಂತ್ಯದಲ್ಲಿ ಈ ಒಂದು ಸ್ಟುಡಿಯೋ ಇದೆ. ಈ ಒಂದು ಸ್ಟುಡಿಯೋಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಅಂದ್ರೆ ಏನು ಅನುಮತಿ ಪಡೆಯದೆ ಹಿನ್ನೆಲೆ ಅವರಿಗೆ ನೋಟಿಸ್ ಕೊಡಲಾಗಿದೆ. ಇಲ್ಲಿ ಒಂದು ಬಿಗ್ ಬಾಸ್ ಟೀಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಇಲ್ಲಿ ಕೊಡ್ತಾ ಇರೋ ನೋಟಿಸ್ ಬಂದು ಜಾಲಿವುಡ್ ಸ್ಟುಡಿಯೋಗೆ. ಓಕೆನಾ? ಸೊ ಒಟ್ಟಾರೆ 2021 ಕೂಡ ಇದೇ ರೀತಿ ಒಂದು ಉಲ್ಲಂಘನೆಯಾಗಿ ಬಿಗ್ ಬಾಸ್ ಶೋ ನಿಂತಿತ್ತು. ಸೊ ಇದೇ ರೀತಿ ಆಗೋ ಚಾನ್ಸಸ್ ಕೂಡ ಇಲ್ಲೂ ಇದೆ. ಇದು ಬಂದು ನಾನು ಯಾವಾಗಲೂ ಹೇಳ್ದಂಗೆ ಬಿಡದಿ ಸಮೀಪದಲ್ಲಿ ಬರುತ್ತೆ. ಇಲ್ಲಿ ಒಂದು ಪರಿಸರ ನಿಯಮಗಳ ಗಂಭೀರ ಉಲ್ಲಂಘನೆ ಆಗಿದೆ ಅಂತ ಕೂಡ ಅವರು ಆದೇಶದಲ್ಲಿ ತಿಳಿಸಿದ್ದಾರೆ. ಇನ್ನು ಮಂಡಳಿ ಅಕ್ಟೋಬರ್ 6 ಅಂದ್ರೆ ನಿನ್ನೆ ವೆಲ್ಸ್ ಸ್ಟುಡಿಯೋಸ್ ಮತ್ತು ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಜಾಲಿವುಡ್ ಸ್ಟುಡಿಯೋಸ್ ಮತ್ತು ಅಡ್ವೆಂಚರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿಲ್ಲಿಸಬೇಕು, ಅಂದ್ರೆ ಈ ಆಕ್ಟಿವಿಟೀಸ್ನೆಲ್ಲ ಸ್ಟಾಪ್ ಮಾಡಬೇಕು. ಸೊ ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ಈ ಬಿಗ್ ಬಾಸ್ ಶೋನು ಕೂಡ ಸ್ಟಾಪ್ ಮಾಡಬೇಕು ಅಂತಾನೆ ತಿಳಿಸಿದ್ದಾರೆ. ಇನ್ನು ಆವರಣವನ್ನು ದೊಡ್ಡ ಪ್ರಮಾಣದ ಮನರಂಜನೆ ಹಾಗೂ ಸ್ಟುಡಿಯೋ ಕಾರ್ಯಾಚರಣೆಗಳಿಗೆ ಬಳಸಲಾಗುತ್ತಿದೆ. ಇಲ್ಲಿ ನೀರು ಅಂದ್ರೆ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974 ಮಾಲಿನ್ಯ ಮತ್ತೆ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಬರ್ತಲ್ಲ 1981 ಅಡಿಯಲ್ಲಿ ಚಟುವಟಿಕೆಗಳಿಗೆ ಅಗತ್ಯವಾದ ಒಪ್ಪಿಗೆಯನ್ನು ಪಡೆಯದೆ ಒಂದು ಬಳಸಲಾಗುತ್ತಿದೆ ಎಂದು ಮಂಡಳಿ ತನ್ನ ಆದೇಶದಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಈ ತರ ಒಂದು ಆಕ್ಟಿವಿಟೀಸ್ ನ ಮಾಡೋ ಜಾಗದಲ್ಲಿ ನಾವು ಕೆಲವೊಂದನ್ನ ಪರ್ಮಿಷನ್ ನ ತಗೋಬೇಕಾಗುತ್ತೆ ಒಂದು ರಾಜ್ಯ ಸರ್ಕಾರದಿಂದ, ಅಂದ್ರೆ ಅಂಡರ್ ಗವರ್ಮೆಂಟ್ ಇಂದ. ಸೊ ಇಲ್ಲಿ ಯಾವುದೇ ರೀತಿ ಆ ತರ ಒಂದು ಅಪ್ರೂವಲ್ಸ್ ಆಗಲಿ ಅಥವಾ ನಾವು ಈ ಶೋ ನಡೆಸೋದ್ರು ತಗೊಂಡಿಲ್ಲ ಅನ್ನೋದು ಇವರ ವಾದ ಆಗಿದೆ. ಇನ್ನು ಉಲ್ಲಂಘನೆಗಳಾಗಿದೆ, ಆ ಉಲ್ಲಂಘನೆಗಳನ್ನ ಗಮನದಲ್ಲಿಟ್ಕೊಂಡು ಈ ಎಲ್ಲಾ ರೀತಿಯ ಚಟುವಟಿಕೆಗಳನ್ನು ತಕ್ಷಣದಿಂದನೇ ಜಾರಿಗೆ ಬರುವಂತೆ ನಿಲ್ಲಿಸಬೇಕು ಅನ್ನೋದು ಇವರ ಒಂದು ನೋಟಿಸ್ ಕೂಡ ಆಗಿದೆ. ಇನ್ನು ಕಾರ್ಯಕ್ರಮ ಸ್ಥಗಿತಗೊಳಿಸುವ ಆದೇಶದ ಪ್ರತಿಗಳಲ್ಲಿ ರಾಮನಗರ ಜಿಲ್ಲೆಯ ಉಪಾಯುಕ್ತರು, ಬೆಸ್ಕಾಂ ರಿಲೇಟೆಡ್ ಏನ್ ಆಫೀಸರ್ಸ್ ಇದ್ದಾರೆ ಅವ್ರನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಒಟ್ಟಾರೆ ಇಲ್ಲಿ ಒಂದು ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ರೀತಿ ಒಂದು ಅಪೋಸ್ ಮಾಡಿದ್ದಾರೆ, ಇವರು ರೂಲ್ಸ್ ನ ಫಾಲೋ ಮಾಡಿಲ್ಲ. ಇನ್ನು ಈ ಸ್ಟುಡಿಯೋಗೆ ಇನ್ನೊಂದು ಇರೋದು ಅಂದ್ರೆ ಇಲ್ಲಿನ ಒಂದು ತ್ಯಾಜ್ಯ ವಿಲೇವಾರಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾಡ್ತಿಲ್ಲ ಅನ್ನೋದು ಕೂಡ ಇವರ ಒಂದು ವಾದ ಆಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಅಧಿಕಾರಿಗಳು ಜಾಲಿವುಡ್ ಸ್ಟುಡಿಯೋಸ್ ಮತ್ತೆ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬೀಗ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದು ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಜಾಲಿವುಡ್ ಸ್ಟುಡಿಯೋ ಇದೆ. ಅಲ್ಲಿ ಪರಿಸರ ನಿಯಮ ಉಲ್ಲಂಘನೆ ಆರೋಪದಡಿಯಲ್ಲಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಇನ್ನು ರಾಮನಗರ ತಹಸೀಲ್ದಾರ್ ಮತ್ತು ಪೊಲೀಸ್ ಸಮ್ಮುಖದಲ್ಲೇ ಬೀಗ ಹಾಕಲಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಒಂದು 17 ಮಂದಿ ಸ್ಪರ್ಧಿಗಳ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ, 100 ತಂತ್ರಜ್ಞರಿದ್ದಾರೆ, ಈ ರಿಯಾಲಿಟಿ ಶೋಗಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಜಾಲಿವುಡ್ ಸ್ಟುಡಿಯೋದಿಂದ ಸರಿಯಾದ ರೀತಿಯಲ್ಲಿ ನಾನು ಅವಾಗಲೇ ಹೇಳಿದಂಗೆ ತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಆಗಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಸೊ ಅದರಿಂದ ಈ ಒಂದು ಪ್ರಾಬ್ಲಮ್ ಆಗಿದೆ ಅನ್ನೋದು ಇವರ ಈ ರೀತಿ ಹೇಳ್ಬೋದು, ನೋಟಿಸ್ ಬಂದಿರೋದಕ್ಕೆ ಕಾರಣ ಆಗಿದೆ. ಓಕೆನಾ? ಇದು ಬಿಗ್ ಬಾಸ್ ಮನೆಗೆ ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದು. ಇದರಿಂದ ಏನ್ ದೇಶಕ್ಕೆ ಲಾಸ್ ಆಗಲ್ಲ ಅಥವಾ ರಾಜ್ಯಕ್ಕೆ ಲಾಸ್ ಆಗಲ್ಲ ಅಥವಾ ಯಾರಿಗೂ ಕೂಡ ಲಾಸ್ ಆಗಲ್ಲ. ಏನ್ ಈ ಬಿಗ್ ಬಾಸ್ ಶೋ ಇದೆ ಅವ್ರಿಗೆ ಇದು ಲಾಸ್ ಆಗುತ್ತೆ, ಅವರು ಒಂದು ಸಮಯ ವ್ಯರ್ಥ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಜಾಲಿವುಡ್ ಸ್ಟುಡಿಯೋ ಏನಿದೆ ಆ ಸ್ಟುಡಿಯೋಗೆ ಕೋಟಿಗಟ್ಟಲೆ ನಷ್ಟ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಇಲ್ಲಿ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ಅವ್ರನ್ನ ಎಲ್ಲಿಗೆ ಅಂದ್ರೆ ಎಲ್ಲಾ ಈ ಏನ್ 17 ಮಂದಿ ಸ್ಪರ್ಧಿಗಳಿದ್ದಾರೆ ಅವ್ರನ್ನ ಏನ್ ಮಾಡಬೇಕು, ನೆಕ್ಸ್ಟ್ ಯಾವ ರೀತಿ ನಡೆಸ್ಕೋಬೇಕು. ಸೊ ಇದೆಲ್ಲ ಅವರು ತುಂಬಾ ಬಿಗ್ ಪ್ಲಾನ್ ಆಗಿರುತ್ತೆ. ಇದು ಒಂದು ಸ್ಟುಡಿಯೋನ ರೆಡಿ ಮಾಡೋದು ಅಂದ್ರೆ ಈಸಿ ಮಾತಲ್ಲ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಸೊ ಅಥವಾ ಇಲ್ಲೇ ಇವರು ಕ್ಲಿಯರ್ ಮಾಡ್ಕೊಂತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಬಿಗ್ ಬಾಸ್ ಮನೆಗೆ ಒಂದು ದೊಡ್ಡ ಸಂಕಷ್ಟ ಅಂತ ಹೇಳಿದ್ರು ಇದು ಕಡಿಮೆನೆ. ಸ್ಟುಡಿಯೋದಿಂದ ಜನರನ್ನು ಕಳುಹಿಸುವಂತೆ ತಹಸೀಲ್ದಾರ್ ಸೂಚಿಸಿದ್ದಾರೆ. ಅದಕ್ಕಾಗಿ ಸಂಜೆ 7:30 ಸಮಯ ನೀಡಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಹೊರಬಂದರೆ ರಿಯಾಲಿಟಿ ಶೋ ಕಂಪ್ಲೀಟ್ ಆಗಿ ಒಂದು ಸ್ಟಾಪ್ ಆಗುತ್ತೆ. ಈ ಮೊದಲು ಕೂಡ 2021 ಕೊರೋನಾ ವೈರಲ್ ಹೆಚ್ಚಾದಾಗ ಈ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಏನಿದೆ ಅದನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಿದ್ರು. ಅದೇ ರೀತಿ ಇವಾಗ ಮತ್ತೆ ಕಾನೂನು ಉಲ್ಲಂಘನೆ ಆಗಿದೆ. ಸೊ ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸಂಕಷ್ಟ ಬಂದಿದೆ. ಈಗ ಕಲರ್ಸ್ ವಾಹಿನಿ ಏನು ಒಂದು ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.